ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಲಾಸ್ಟ್ ಕ್ಲಾಸಲ್ಲಿ ಬ್ಲೂ ಪ್ರಿಂಟನ್ನು ಹೇಳ್ಕೊಟ್ಟಿದ್ದೀನಿ. ನೀವೇನಾದರೂ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗಿತ್ತು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬ್ಲೂ ಪ್ರಿಂಟ್, ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ. ಓಕೆ, ಸೊ ಇವತ್ತು ನಾನು ನಿಮಗೆ ಯಾವೆಲ್ಲ ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಒನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಹೇಳ್ಕೊಡ್ತಾ ಇದ್ದೀನಿ, ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಇವೆರಡೂ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ ಕವರ್ ಆಗುತ್ತೆ ಅಂದರೆ ಮಿನಿಮಮ್ ಒಂದು MCQ ಬರುತ್ತೆ, 3 ಮಾರ್ಕಿಂದ 2 ಕ್ವಶನ್ಸ್ ಬರುತ್ತೆ, ಮತ್ತು 5 ಮಾರ್ಕಿಂದ 2 ಬರುತ್ತೆ, ಇಲ್ಲಾಂದ್ರೆ ಒಂದಾದರೂ ಫಿಕ್ಸ್ ಬಂದೇ ಬರ್ತದೆ. ಸೊ ಇಲ್ಲಿ 5 ಮಾರ್ಕ್ ಪ್ಲಸ್ ಇಲ್ಲಿ 6 ಮಾರ್ಕ್ ಪ್ಲಸ್ ಇಲ್ಲೊಂದು ಮಾರ್ಕ್, ಎಷ್ಟೈತೆ ಇದು? 12 ಮಾರ್ಕ್ ಆಯಿತು, ಹೌದಲ್ವಾ? ಪ್ಲಸ್ ಒಂದು 3 ಆಗ್ಬೋದು, ಇಲ್ಲಾಂದರೆ ಪ್ಲಸ್ ಒಂದು 4 ಆಗ್ಬೋದು. ನೋಡ್ರಿ, 12ಕ್ಕಿಂತ ಕಡಿಮೆ ಅಂತೂ ಬರೋಂಗಿಲ್ಲ, ಮಿನಿಮಮ್ 12 ಮಾರ್ಕ್ ಬರ್ತದೆ ರೀ. ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿದೆ ಅಲ್ವಾ, ಈ ಒಂದು ಚಾಪ್ಟರ್ಲಿಂದ ನಿಮಗೆ 3 MCQ ಬರುತ್ತೆ, 2 ಮಾರ್ಕಿಂದ 3 ಕ್ವಶನ್ಸ್ಗಳು ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ 9 ಮಾರ್ಕ್ ಆಗುತ್ತೆ. ಮಿನಿಮಮ್ 9 ಮಾರ್ಕ್ ಬರ್ತದೆ ನೋಡ್ರಿ, 9 ಅಥವಾ 10 ಬರ್ಬೋದು ನಿಮಗೆ. ಇದೊಂದು 9, ಇದೊಂದು 12 ಅಂದರೆ 21 ಮಾರ್ಕ್ ಬರ್ತಾ ಇದೆ ನೋಡ್ರಿ. ಇವೆರಡು ಚಾಪ್ಟರ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ 21 ಮಾರ್ಕ್ ಕವರ್ ಆಗ್ತಾ ಇದೆ. ಎಷ್ಟು ಅಂದರೆ ಟೋಟಲ್ 80 ಮಾರ್ಕಿಗೆ ಎಷ್ಟು ಕವರ್ ಆಗ್ತಾ ಇದೆ ರೀ ನಿಮಗೆ? 21 ಮಾರ್ಕ್ ಕವರ್ ಆಗ್ತಾ ಇದೆ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ, ಮತ್ತು ನಾನು ಕೊಡ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಾವು ಚೆನ್ನಾಗಿ ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಮತ್ತು ಇವು ಕ್ವಶನ್ಸ್ಗಳು ಮಿಡ್ ಟರ್ಮಿಗೆ ಅಷ್ಟೇ ಅಲ್ಲದೆ ಎನ್ಯುವಲಿ ಎಕ್ಸಾಮಿಗೂ ಸಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ರಿ. ಇವಾಗ ನೀವು ಒನ್ ಟೈಮ್ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಅದು ನಿಮಗೆ ಎಲ್ಲಿ ಹೆಲ್ಪ್ ಆಗ್ತದೆ ಅಂದರೆ ಎನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗ್ತದೆ ನೋಡ್ರಿ. ಎನ್ಯುವಲ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ ಬರುತ್ತೆ? ಐ ಥಿಂಕ್ 9 ಪ್ಲಸ್ ಒಂದು 6 ಮಾರ್ಕ್ ಬರ್ಬೋದು. ಟೋಟಲ್ 15 ಮಾರ್ಕ್ ಬರ್ತದೆ ನೋಡ್ರಿ ಇಲ್ಲಿ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಸೊ ಇನ್ನೊಂದು ಏನು ಹೇಳ್ತೀನಿ ನಿಮಗೆ ಅಂದರೆ, ತುಂಬ ವಿದ್ಯಾರ್ಥಿಗಳಿಗೆ ನಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತಿಲ್ಲ, ಯಾವ ಥರ ವಿಡಿಯೋಗಳನ್ನು ನೋಡಬೇಕಂತ ನಾನು ಹೇಳ್ಕೊಡ್ತೀನಿ ಅಂತ. ತಾವೆಲ್ಲ ಚೆನ್ನಾಗಿ ಕೇಳ್ಕೊಳ್ರಿ. ಫಸ್ಟ್ ನೀವು ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಅಲ್ಲಿ ನಿಮಗೆ ಈ ಥರ ಹೋಮ್ ಪೇಜ್ ಬರ್ತದೆ, ಹೌದಲ್ವಾ? ಇದು ಹೋಮ್ ಪೇಜ್ ಅಂತ ಕರಿತಿದ್ದೆವು. ಹೋಮ್ ಪೇಜಲ್ಲಿ ಹೋಗ್ಬೇಡ್ರಿ, ವಿಡಿಯೋಸಲ್ಲಿ ಹೋಗ್ರಿ. ವಿಡಿಯೋಸಲ್ಲಿ ಹೋಗ್ರಿ ಅಂತಂದರೆ ಇಲ್ಲಿ ನಿಮಗೆ ನೋಡಿರಿ, ಕ್ಲಾಸ್ 12 ಮ್ಯಾಥ್ಸ್ ಬ್ಲೂ ಪ್ರಿಂಟ್ 2024 ಅಂದರೆ 2024 ಬ್ಲೂ ಪ್ರಿಂಟ್ ಇದೆ. ಇದು ಮಿಡ್ ಟರ್ಮ್ ಎಕ್ಸಾಮಿಂದು, ಮತ್ತು ಯಾವ ಥರ 70ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕಂತ ಹೇಳ್ಕೊಟ್ಟಿದ್ದೀನಿ. ಅದು ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಹೇಳ್ಕೊಟ್ಟಿದ್ದೀನಿ, 3 ಬ್ಲೂ ಪ್ರಿಂಟ್ಸಲ್ಲಿ ಯಾವುದು ಓದಬೇಕಂತ ಹೇಳ್ಕೊಟ್ಟಿದ್ದೀನಿ. ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ರೀ ನಾನು, ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡ್ಬೋದು. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ, ಯಾವುದೇ ರೀತಿಯಿಂದ ನಿಮ್ಮದು ಜಾಸ್ತಿ ಟೈಮನ್ನು ತೊಗೊಂಡಿದ್ದಿಲ್ಲ. ಮತ್ತು ಇಲ್ಲಿ ನೆಕ್ಸ್ಟ್ ಪ್ಲೇಲಿಸ್ಟಿಗೆ ಬರ್ರಿ. ಪ್ಲೇಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಿಮಗೆ ಯಾವ್ದು ಚಾಪ್ಟರ್ದು ಬೇಕು ರೀ, ಎಲ್ಲ ವಿಡಿಯೋಗಳು ಸಿಗ್ತಾ ಇದ್ದಾವೆ ಇಲ್ಲಿ. ಕ್ಲಾಸ್ 12 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ, ಅಂದರೆ MCQ ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಆಲ್ರೆಡಿ ಒಂದು 4 to 5 ಚಾಪ್ಟರ್ದು MCQ ಕ್ವಶನ್ಸ್ಗಳನ್ನು ಮಾಡಿದ್ದೀನಿ. ಕ್ಲಾಸ್ 12 MCQ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಿದೆ ಅಲ್ವಾ, ಸೊ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ನೀವೇನಾದ್ರು MCQ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕವರ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಯಾರಿಗಾದರೂ ಕನ್ನಡ ಡೌಟ್ ಇದೆ ಅಂತ ತಿಳ್ಕೊಳ್ರಿ, ಇಲ್ಲಿದೆ ನೋಡಿದ್ದು ಕನ್ನಡ ಇದೆ ರೀ ಇದು. ಓಕೆ, ಸೆಕೆಂಡ್ PUC ಕನ್ನಡ ಸಬ್ಜೆಕ್ಟ್ ವಿಡಿಯೋಸ್ ಅಂತಿದೆ. ನೀವು ಇಲ್ಲಿ 4 ವಿಡಿಯೋಗಳು ಮಾಡಿದ್ದೀನಿ. ಈ 4 ವಿಡಿಯೋ ಮಾಡಿದ್ದೆ ಅಂದರೆ ಮಿನಿಮಮ್ ನಿಮಗೆ ಒಂದು 65 to 70 ಮಾರ್ಕ್ ಅಂದರೂ ಬಂದೇ ಬರ್ತದೆ. ಕನ್ನಡ ಓದ್ಕೊಳ್ರಿ. ಅದೇ ಥರ ಇಲ್ಲಿ ನಿಮಗೆ ಇಂಟಗ್ರಲ್ಸ್ ಇದೆ. ನಿಮ್ಗೆ ಯಾವ್ದು ಚಾಪ್ಟರ್ ಬೇಕೋ ಆ ಚಾಪ್ಟರ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ ರೀ. ಇಲ್ಲದ ನೋಡಿರಿ, ಸೆಕೆಂಡ್ PUC ಮಿಡ್ ಟರ್ಮ್ ಇಂಪಾರ್ಟೆಂಟ್ ವಿಡಿಯೋಸ್ ಅಂತ ಇಂಪಾರ್ಟೆಂಟ್ ಕ್ವಶನ್ಸು 3 ಮಾರ್ಕಿನ ಕ್ವಶನ್ಸ್ ಅದಾವೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇದೆ ರೀ. ನಿಮ್ಗೆ ಯಾವ್ದು ಬೇಕು ಎಲ್ಲ ಚಾಪ್ಟರ್ದು ಇದೆ ರೀ. ಫಸ್ಟ್ PUC ಸೆಕೆಂಡ್ PUC ಇದ್ದವ್ರು ನೋಡಿರಿ, ಲೀನಿಯರ್ ಇನ್ಇಕ್ವಾಲಿಟೀಸ್ ಇದೆ, ಪ್ರೊಬ್ಯಾಬಿಲಿಟಿ ಇದೆ, 4 ಮಾರ್ಕ್ ಫಿಕ್ಸ್ ಕ್ವಶನ್ಸ್ ಇದೆ, ಬೈನೋಮಿಯಲ್ ಥಿಯರಮ್ ಎಲ್ಲನೂ ತಾವು ನೋಡಿರಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ದಿನವೂ ಪ್ರತಿಯೊಂದು ಚಾಪ್ಟರನ್ನು ನೀವು ಪ್ಲ್ಯಾನ್ ಪ್ರಕಾರ ಸ್ಟಡಿಯನ್ನು ಮಾಡಿರಿ. ಓಕೆ, ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ನಾನು, ಎಲ್ಲ ವಿಡಿಯೋಗಳನ್ನ ತಾವು ನೋಡಿ ಚೆನ್ನಾಗಿ ಸ್ಕೋರನ್ನು ಮಾಡಬಹುದು. ಓಕೆ, ಮತ್ತು ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಟೆಲಿಗ್ರಾಮ್ ಒಂದು ಒಳ್ಳೆಯ ಆ್ಯಪ್ ಇದೆ ರೀ. ಇದರಲ್ಲಿ ನಾನು ಓಲ್ಡ್ ಯಾವುದೇ ಒಂದು ವಿಡಿಯೋ ಲಿಂಕ್ ಬಿಟ್ಟರೂ ಸಹ ನಿಮಗೆ ಸಿಗುತ್ತೆ, ಬಟ್ ವಾಟ್ಸಪ್ಪಲ್ಲಿ ನಿಮಗೆ ಸಿಗಂಗಿಲ್ಲ, ಹೌದಾ? ಸೊ ಹಾಗಾಗಿ
ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಟೆಲಿಗ್ರಾಮ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲ ಸರ್ ನಾನು ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಅಂತಂದರೆ ವಾಟ್ಸಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಸೊ ನಂದು ವಾಟ್ಸಪ್ ಗ್ರೂಪು ಸಹ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ ಆದರೂ ಜಾಯ್ನ್ ಆಗ್ರಿ ಅಥವಾ ವಾಟ್ಸಪ್ ಗ್ರೂಪ್ ಆದರೂ ಜಾಯ್ನ್ ಆಗ್ರಿ. ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ರೀ. ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಬರ್ತೀನಂತ್ರಿ. ಫಸ್ಟ್ ಒನ್ ನೋಡಿರಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಸ್ ಪರ್ 2025 ಆ್ಯನ್ಯುವಲ್ ಎಕ್ಸಾಮ್ ಪ್ರಕಾರನೇ ಇದೆ ರೀ. ಓಕೆ, ಅದರಲ್ಲೇನು ಡೌಟ್ ಬೇಡ. ಇಲ್ಲಿ ನಿಮಗೆ ಒಂದೇನು ಅಂದರೆ ತುಂಬ ಜನ ಲೆಕ್ಚರರ್ಸ್ ಮತ್ತು ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ವಶನ್ ಪೇಪರು ತುಂಬ ಟಫ್ ಇರುತ್ತಾ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ತುಂಬ ಕಠಿಣ ಇರುತ್ತಾ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರೂ ಸಹ ಔಟ್ ಆಫ್ 80ಗೆ 60+ ತೆಗಿಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಂಬ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಯಾರು ನಂಬಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಕ್ವಶನ್ ಪೇಪರ್ ಆ ಥರ ಕಠಿಣ ತೆಗಿಲಿಕ್ಕೆ ಬರಂಗಿಲ್ಲ ರೀ. ರೈಟ್? ಇದೇನು ನಿಮ್ಮದು CET ಅಲ್ಲ, CET ಅಲ್ಲ, ಅಥವಾ IAS ಎಕ್ಸಾಮ್ ಅಲ್ಲ, ಮತ್ತು KS ಎಕ್ಸಾಮ್ ಅಲ್ಲ, ಅಥವಾ ನೆಟ್ ಅಲ್ಲ, ಅಥವಾ ಸೆಟ್ ಅಲ್ಲ. ಹಾಗಾಗಿ ಸಿಕ್ಕಂಗೆಲ್ಲ ಕ್ವಶನ್ ಪೇಪರ್ ತೆಗಿಲಿಕ್ಕೆ ಬರೋಂಗಿಲ್ಲ. ಇಲ್ಲಿ ನಿಮಗೆ ಕೆಲವೊಂದು ಕಾರಣಗಳನ್ನು ಇಟ್ಕೊಂಡು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ರೀ. ನಿಮಗೆ ಡೌಟ್ ಇದ್ದಿತ್ತು ಅಂದರೆ ಆಲ್ರೆಡಿ ಮೊನ್ನೆ ದಿನ ಅವ್ರೇನು ಅಂದರೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರಲ್ವ, ಆ ಒಂದು ಬ್ಲೂ ಪ್ರಿಂಟಲ್ಲೇ ಕೊಟ್ಟಿದ್ದಾನೆ, ನಾನು ಹೇಳಿದ್ದೀನಿ ನೀಟಾಗಿ, ನೀವೇನಾದರೂ ನೋಡ್ಕೊಳ್ರಿ. ಇಲ್ಲಿ ನಿಮಗೆ ನಾಲೆಜ್ ಬೇಸ್ ಮೇಲೆ ಎಷ್ಟು ಕೇಳಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಎಷ್ಟು ಕೇಳಬೇಕು, ಅಪ್ಲೈಡ್ ಬೇಸ್ ಮೇಲೆ ಎಷ್ಟು ಕೇಳ್ಬೋದು, ಮತ್ತು ಸ್ಕಿಲ್ಡ್ ಬೇಸ್ಡ್ ಮೇಲೆ ಎಷ್ಟು ಕೇಳ್ಬೋದು ಅಂತ ಎಲ್ಲ ಕೊಟ್ಟಿದ್ದಾನೆ ರೀ. ಹಾಗಾಗಿ ತಾವೇನಂದರೆ ಇದನ್ನು ನೋಡ್ಕೊಳ್ರಿ, ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. 48 ಇಲ್ಲಿ ಬರ್ತಾ ಇದೆ, ಇಲ್ಲೊಂದು 10 ಇಲ್ಲೊಂದು 20 ಮಾರ್ಕ್ ಈ ಥರ ಏನೋ ಬರ್ತಾ ಇದೆ. ಒನ್ ಟೈಮ್ ಕನ್ಫರ್ಮ್ ಮಾಡ್ಕೊಳ್ರಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಪೇಪರಿನ ಅಷ್ಟೊಂದು ಟಫ್ ಇರೋಂಗಿಲ್ಲ, ತುಂಬಾ ಈಸಿ ಇರ್ತದೆ. ಅಷ್ಟೇ ಕ್ವಶನ್ಸ್ಗಳು ಚೇಂಜ್ ಆಗ್ತಾವೆ. ಏನು ಕ್ವಶನ್ಸ್ಗಳು ಚೇಂಜ್ ಆಗ್ತಾವೆ, ಕ್ವಶನ್ಸ್ಗಳು ರಿಪೀಟ್ ಆಗಂಗಿಲ್ಲ. ಏನಾಗಂಗಿಲ್ಲ ರೀ, ರಿಪೀಟ್ ಆಗಂಗಿಲ್ಲ, ಕ್ವಶನ್ಸ್ಗಳು ಚೇಂಜ್ ಆಗ್ತಾವೆ ಅಷ್ಟೇ, ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಸೊ ರಿಪೀಟ್ ಒಟ್ಟಾಗಂಗಿಲ್ಲ ಅಂದರೆ ಆಗ್ತಾವೆ, ಸ್ವಲ್ಪ ಕಡಿಮೆ ಆಗ್ತಾವೆ. ಹೊಸ ಕ್ವಶನ್ಸ್ಗಳು ಕೊಡ್ಬೋದು. ಎಷ್ಟು ಮಾರ್ಕಿಗೆ ಕೊಡ್ತಾನೆ ಅಂದರೆ ಒಂದು 10 to 20 ಮಾರ್ಕಿಗೆ ಅಷ್ಟೇ ಹೊಸ ಕ್ವಶನ್ಸ್ಗಳು ಬರ್ತಾವೆ, ಬಿಟ್ಟೆಲ್ಲ ಹಳಿವೆ ಕ್ವಶನ್ಸ್ಗಳೇ ಇದ್ದಿರ್ತಾವೆ ರೀ. ಸೊ ನಾನು ಎಷ್ಟು ಕ್ವಶನ್ಸ್ ಕೊಡ್ತೀನಿ ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಬಟ್ ಇಲ್ಲಿ ಮೇನ್ ಏನು ಅಂದರೆ ಯಾರು ಬಾಯ್ಹಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ನೋಡಕ್ರಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಥವಾ ಯಾವುದೇ ಕ್ವಶನ್ ಕೇಳಿದ್ರು ಸಹ ನೀವು ಈಸಿಯಾಗಿ ಬಿಡಿಸ್ಬಹುದು. ಫಸ್ಟ್ ಇಲ್ಲಿ 1+3+9 ಇದೇನು ಅಂದರೆ ಎನ್ಯುವಲ್ ಎಕ್ಸಾಮ್ ಮಾರ್ಕ್ ಇದೆ ನೋಡಿರಿ. ಏನ್ರಿ ಇದು ಎನ್ಯುವಲ್ ಎಕ್ಸಾಮಿಗಿದೆ. ಮಿಡ್ ಟರ್ಮಲ್ಲಿ ನಾನು ಈಗಾಗಲೇ ಹೇಳಿದಾಗ ನಿಮಗೆ 12 to 17 ತನಕ ಮಾರ್ಕ್ ಬರ್ಬೋದು. ಇದರಲ್ಲಿ ಮಿಡ್ ಟರ್ಮಲ್ಲಿ ತುಂಬ ಈಸಿ ಇದೆ ರೀ ಚಾಪ್ಟರ್, ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು. ಓಕೆ, ಫಸ್ಟ್ ನೋಡಿರಿ 3 ಮಾರ್ಕಿನ ಕ್ವಶನ್ಸಲ್ಲಿ ಏನು ಕೇಳ್ಬೋದು ಅಂದರೆ ಲೆಟ್ T be the set of all triangles in a plane with R a relation in T given by a relation real number R is equals to T1, T2 such that T1 is congruent to T2. Show that R is an equivalence relation ಅಂತ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ಶೋ ದಟ್ ದ ರಿಲೇಷನ್ R in the set Z integers given by R is equals to A, B such that 2 divides A minus B is an equivalence relation. ಇಲ್ಲೇನು ಅಂದರೆ ಜಸ್ಟ್ ಈಕ್ವಿಲೆನ್ಸ್ ರಿಲೇಷನ್ ಅಂತ ನಾವು ಏನು ನೋಡ್ಬೇಕು ರೀ, ಪ್ರೂವ್ ಮಾಡಬೇಕಷ್ಟೇ, ಅಂತ ಶೋ ಮಾಡಬೇಕು. ಓಕೆ, ಥರ್ಡ್ ಕ್ವಶನ್ ನೋಡ್ರಿ, ಡಿಟರ್ಮೈನ್ ವೆದರ್ ಈಸ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ದಟ್ ಈಸ್ 1 to 14 ಡಿಫೈನ್ಡ್ ಆಸ್ R is equals to x, y such that 3x minus y equal to 0 is reflexive, symmetric, transitive. ಇಲ್ಲಿ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಏನಂದರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆ್ಯಂಡ್ ಈಕ್ವಿವೆಲೆನ್ಸ್ ರಿಲೇಷನ್. ಇವು 4 ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿರ್ಬೇಕು ನೋಡ್ರಿ, ಅಂದರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಎ ಆಫ್ ಆಲ್ ಇಂಟಿಜರ್ಸ್ ಆಸ್ ರಿಲೇಷನ್ ಆರ್ ಇಸ್ ಈಕ್ವಲ್ಸ್ ಟು T1, T2 such that T1 is similar to T2. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ T1 T2 ಇದೆ, ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾನಂತ ಕಾಂಗ್ರುಯೆಂಟ್ ಅಂತ ಹೇಳ್ತಾ ಇದ್ದಾನೆ. ಕಾಂಗ್ರುಯೆಂಟ್ ಅಂದರೆ ನಿಮಗೆ ಗೊತ್ತಿರಬೇಕು ರೀ, ಕಾಂಗ್ರುಯೆಂಟ್ ಅಂದರೆ ಸೇಮ್ ಶೇಪ್ ಇರಬೇಕು, ಸೇಮ್ ಸೈಜ್ ಇರಬೇಕು ರೀ. ಅರ್ಥ ಆಯ್ತಾ? ಅದನ್ನು ಕಾಂಗ್ರುಯೆಂಟ್ ಅಂತ ಕರಿತಿದ್ದೆವು. ಸಿಮಿಲರ್ ಅಂದರೆ ಸೇಮ್ ಶೇಪ್ ಇರಬೇಕು, ಸೈಜಲ್ಲಿ ಚೇಂಜಸ್ ಆದರೂ ನಡೀತದೆ ರೀ.
ಇದನ್ನು ಸಿಮಿಲರ್ ಅಂದರೆ ನೋಡ್ಲಿಕ್ಕೆ ಒಂದೇ ಥರ ಇರಬೇಕು. ವೇರಿಯೇಷನ್ ಹೈಟಲ್ಲಿ ಸೈಜಲ್ಲಿ ಆದರೂ ನಡೆಯುತ್ತೆ. ಓಕೆ, ಅದನ್ನು ಇಕ್ವಿಲೆನ್ಸ್ ರಿಲೇಷನ್ ಅಂತ ನಾವೇನು ಮಾಡಬೇಕಿಲ್ಲಿ ಶೋ ಮಾಡಬೇಕಷ್ಟೇ. ಇಕ್ವಿಲೆನ್ಸ್ ರಿಲೇಷನ್ ಯಾವಾಗ ಆಗ್ತದೆ, ಯಾವ ಥರ ನಾವು ಇಕ್ವಿಲೆನ್ಸ್ ರಿಲೇಷನನ್ನು ಪ್ರೂವ್ ಮಾಡಬೇಕಂತ ನೀವು ಚೆನ್ನಾಗಿ ತಿಳ್ಕೊಬೇಕು ಅಷ್ಟೇ. ಪ್ರೂವ್ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟಿಜರ್ಸ್ ಜೆಡ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟಿಜರ್ ಈಸ್ ಎ ಇಕ್ವಿಲೆನ್ಸ್ ರಿಲೇಷನ್ ಅಂತ. ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಕಡೆ ಏನು ಕೇಳ್ತಾ ಇದ್ದಾನೆ, ಇಕ್ವಿಲೆನ್ಸ್ ರಿಲೇಷನ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಕೇಳ್ತಾ ಇದ್ದಾನ. ಓಕೆ, 3 ಮಾರ್ಕಿಗೆ ಇದರಲ್ಲಿಂದ ಬರ್ತದೆ. ನೆಕ್ಸ್ಟ್, ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಎ ಕಾಮ ಬಿ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್. ಚೆಕ್ ಮಾಡಬೇಕು ನಾವು, ಇದು ರಿಫ್ಲೆಕ್ಸಿವ್ ಇದೆನಾ, ಸಿಮೆಟ್ರಿಕ್ ಇದೆನಾ, ಟ್ರಾನ್ಸಿಟಿವ್ ಇದೆನಾ ಅಂತ ಚೆಕ್ ಮಾಡಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ is 1 2 3 4 5 given by r equal to a comma b such that modulus of a minus b is even is an equivalence relation. ಇದನ್ನು equivalence relation ಅಂತ ನೀವೇನು ಮಾಡಬೇಕು ರೀ, ಶೋ ಅಥವಾ ಪ್ರೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ 8th ಕ್ವಶನ್ ನೋಡ್ರಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಆಸ್ r is equals to a comma b such that a minus b is reflexive, symmetric, transitive. ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕ್ರಿ. 9th ಕ್ವಶನ್, ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ 1 2 3 4 5 6 ಆಸ್ ರಿಲೇಷನ್ ಆರ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಬಿ ಈಸ್ ಎ ಪ್ಲಸ್ 1 ಈಸ್ ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್ ಅಂತ ಚೆಕ್ ಮಾಡಬೇಕು. ಓಕೆ, ಇವೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ. ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಏನು ಮಾಡಬೇಕಿರ್ತಾವೆ, ಬರೀಬೇಕು, ಸಾಲ್ವ್ ಮಾಡಬೇಕು ಎಲ್ಲ. ಇನ್ನೂ ನಿಮಗೆ ಸಾಕಷ್ಟು ಟೈಮ್ ಇದೆ ರೀ, ಎಲ್ಲ ಹಾಲಿಡೇಸ್ ಇದ್ದಾವೆ. ಯಾರಿಗೆ ಹಾಲಿಡೇ ಇಲ್ಲ ಅವರು ಏನಂದ್ರೆ ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಅವಾಗ ನೀಟಾಗಿ ಕುಂತು ಒಂದು ನೋಟ್ಬುಕ್ಕಲ್ಲಿ ಪ್ರತಿಯೊಂದನ್ನು ಸಾಲ್ವ್ ಮಾಡಿರಿ. ಇದೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಸಹ ಹೆಲ್ಪ್ ಆಗ್ತದೆ. ಅದನ್ನು ಮಾತ್ರ ಒಟ್ಟು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ ನೋಡಿರಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ಸ್ where x lies between 0 to 12 given by r is equals to a comma b such that modulus of a minus b is multiple of 4 is an equivalence relation ಅಂತ ನೋಡ್ರಿ. 3 ಮಾರ್ಕಿಂದ 10 ಕ್ವಶನ್ಸ್ ಅದು, ಇನ್ನೊಂದೆರಡು ಕ್ವಶನ್ಸ್ ಇದ್ದಾವ. ಓಕೆ, ಎಸ್, ಲೆಟ್ ಎಫ್ ಫಂಕ್ಷನ್ x implies x tends to y be a function defined a relation r in x given by r is equals to a comma b such that f of a equal to f of b. Examine whether r is an equivalence relation or not. ಇದು 2024 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದೆ ನೋಡ್ರಿ. ಓಕೆ, ನೋಡಿರಿ, ಇಕ್ವಿಲೆನ್ಸ್ ರಿಲೇಷನ್ ಆರ್ ನಾಟ್ ಅಂತ ನಾವು ಕಂಡುಹಿಡಿಬೇಕು, ಅದನ್ನು ತಿಳ್ಕೊಳ್ರಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ಕಾನ್ಸೆಪ್ಟನ್ನ ಚೆನ್ನಾಗಿ ತಿಳ್ಕೊಬೇಕಷ್ಟೇ. ನೆಕ್ಸ್ಟ್ ನೋಡಿರಿ, ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇ and r be the relation in L defined as r equal to L1 comma L2 such that L1 is perpendicular to L2. Show that r is symmetric but neither reflexive nor transitive. ಅಲ್ಲಿ T1 T2 ಕೊಟ್ಟಿದ್ದನು, ಟ್ರಯಾಂಗಲ್ 1 ಟ್ರಯಾಂಗಲ್ 2 ಕೊಟ್ಟಿದ್ದನು. ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಲೈನ್ 1 ಲೈನ್ 2 ಕೊಟ್ಟಿದ್ದಾನೆ ನೋಡ್ರಿ. ಏನು ಕಂಡುಹಿಡಿಬೇಕಂದ್ರೆ ಸೇಮ್ ಅದೇ ಥರ ಏನು ಪ್ರೂವ್ ಮಾಡಬೇಕು, ಶೋ ದಟ್ ಆರ್ ಇಸ್ ಸಿಮೆಟ್ರಿಕ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್, ಅದನ್ನೇ ನಾವು ಕಂಡುಹಿಡಬೇಕು. ಇಲ್ಲಿ ಬರ್ತಕ್ಕಂಥ 3 ಮಾರ್ಕಲ್ಲಿ ಆಗಲಿ ಅಥವಾ 2 ಮಾರ್ಕಲ್ಲಿ ಆಗಲಿ ನಿಮ್ಗೇನು ಕೇಳ್ತಾನೆ ಅಂದರೆ ಕ್ವಶನ್ನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆರ್ ಈಕ್ವಿಲೆನ್ಸ್ ರಿಲೇಷನ್, ಇದ್ರ ಮೇಲೆ ನಿಮಗೆ 2 ಅಥವಾ 3 ಮಾರ್ಕಿನ ಕ್ವಶನ್ಸ್ಗಳು ಇರ್ತಾವೆ. ಓಕೆ, ಸೊ ಇವಾಗ 5 ಮಾರ್ಕಿನ ಕ್ವಶನ್ಸ್ಗೆ ಹೋಗೋಣ ಅಂತ. ಫಸ್ಟ್ ಕ್ವಶನ್, ಲೆಟ್ ಫಂಕ್ಷನ್ ಎಫ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು y n to y be a function defined as f of x equal to 4x plus 3 where y is equals to y belongs to n such that y equal to 4x plus 3 for some x belongs to n ಅಂದರೆ ನ್ಯಾಚುರಲ್ ನಂಬರ್ಸ್. ಶೋ ದಟ್ f is invertible, ಫೈಂಡ್ ದ ಇನ್ವರ್ಸ್ ಆಫ್ f ಅಂತ. ಓಕೆ, ನೆಕ್ಸ್ಟ್ 14th ಕ್ವಶನ್, ವೆರಿಫೈ ವೆದರ್ ದ ಫಂಕ್ಷನ್ f real numbers to real numbers defined by f of x is equals to 1 plus x square is 1 1
ಆನ್ ಟು ಆರ್ ಬೈಜೆಕ್ಟಿವ್. ಸೊ ಇಲ್ಲಿ ನಿಮಗೆ 5 ಮಾರ್ಕಲ್ಲಿ ಬಂದರೆ ಏನು ಅಂದರೆ 1 ಆನ್ ಟು ಬೈಜೆಕ್ಟಿವ್ ಮತ್ತು ಇನ್ವರ್ಟಿಬಲ್ ಇದ್ರ ಬಗ್ಗೆ ಗೊತ್ತಿರ್ಬೇಕು ನೋಡ್ರಿ. ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ defined by f of x equal to 3 minus 4x is 1 onto or bisective, justify your answer ಅಂತ ಇದು 2024 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ರೀ. ಇಲ್ಲೇನು ಕೇಳಿದಾರೆ ಅಂದರೆ 4x ಪ್ಲಸ್ 3 ಅಂತಿದೆ, ಇಲ್ಲೇನಿದೆ 3 ಮೈನಸ್ 4x ಅಂತಿದೆ. ಇಲ್ಲಿ ನಿಮಗೆ ಶೋ ದಟ್ ಇನ್ವರ್ಟಿಬಲ್ ಅಂತ ಹೇಳ್ತಾ ಇದ್ದಾನೆ, ಇಲ್ಲಿ 1 ಆನ್ಟು ಆರ್ ಬೈಜೆಕ್ಟಿವ್ ಅನ್ನು ಚೆಕ್ ಮಾಡಂತ ಹೇಳ್ತಾ ಇದ್ದಾನೆ. Question number 16. Let A is real numbers to A equal to R minus 3 and B is R minus 1. Consider the function f from A to B defined by f of x is equals to x minus 2 by x minus 3 is f 1 and on 2. Justify your answer. ಇಲ್ಲಿ ಫಂಕ್ಷನ್ ಏನಿದೆ ಅಲ್ವಾ, ಇದು 1 ಆನ್ ಟು ಇದೆನಾ ಅಂತ ಜಸ್ಟಿಫೈ ಮಾಡಬೇಕು. ಕ್ವಶನ್ ನಂಬರ್ 17. ಕನ್ಸಿಡರ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4x plus 3 ಶೋ ದಟ್ ಎಫ್ ಇಸ್ ಇನ್ವರ್ಟಿಬಲ್, ಫೈಂಡ್ ದ ಇನ್ವರ್ಸ್ ಆಫ್ ಎಫ್ ಅಂತ. ಸೊ ಇದು ಇಷ್ಟೆಲ್ಲ ಪ್ರೀವಿಯಸ್ ಇಯರಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ ನೋಡ್ರಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮುಗಿತಲ್ವಾ. ಸೊ ಇವಾಗ ನೆಕ್ಸ್ಟ್ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೆ ಹೋಗೋಣ ಅಂತ್ರಿ. ಓಕೆ ರೈಟ್. ಇಲ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ 6 ಮಾರ್ಕ್ ಬರ್ತಾ ಇದೆ. ಮಿಡ್ ಟರ್ಮಲ್ಲಿ ನಿಮಗೆ ಒಂದು 9 ರಿಂದ 12 ಮಾರ್ಕ್ ಅಂದರೂ ಮಿನಿಮಮ್ ಬಂದೇ ಬರ್ತದೆ ರೀ. ಅದರಲ್ಲಿ ಡೌಟ್ ಬೇಡ. ಫಸ್ಟ್ ನೋಡ್ರಿ, ಇವಾಗ 1 ಮಾರ್ಕಿನ ಕ್ವಶನ್ಸ್ ನೋಡೋಣ. ಯಾಕಂದ್ರೆ ಅಲ್ಲಿ ನಿಮಗೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 3 ಥರ ಕ್ವಶನ್ಸನ್ನು ಕೇಳ್ತಾ ಇರೋದ್ರಿಂದ 1 ಮಾರ್ಕಿಂದ ಯಾವ ಥರ ಕ್ವಶನ್ ಬರ್ಬೋದು ಅಂತ ನೋಡ್ರಿ. ತುಂಬ ಈಸಿ ಚಾಪ್ಟರ್ ಇದೆ ರೀ, ಸ್ಕೋರಿಂಗ್ ಚಾಪ್ಟರ್ ಇದೆ ಇದು. ಫಸ್ಟ್ ಒನ್, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ tan inverse ಆಫ್ ಎಕ್ಸ್ ಇಸ್ ಡ್ಯಾಶ್ ಅಂತ. ಸೆಕೆಂಡ್ ಒನ್, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ cot inverse ಆಫ್ ಎಕ್ಸ್. ಇವೇನು 6 ಬರ್ತಾವಲ್ವ, ಇವು 6 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್ ದ ಡೊಮೈನ್ ರೇಂಜ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು cos inverse ಆಫ್ ಎಕ್ಸ್. ಕೆಲವೊಂದು ಜನ ಸ್ಟಾರ್ಟಿಂಗಲ್ಲಿ ಏನು ನೀವು ಓದ್ತಾ ಇದ್ದೀರಿ ಅವ್ರಿಗೆ ನಿಮಗೆ ಡಿಫಿಕಲ್ಟಿ ಅನ್ನಿಸ್ತದೆ ರೀ, ಸ್ವಲ್ಪ ಅರ್ಥ ಆಗಂಗಿಲ್ಲ ಏನದಪ್ಪ ಇದು ಅಂತ. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಓದುವಾಗ, ಸೆಕೆಂಡ್ ಟೈಮ್ ಓದ್ರಿ, ಥರ್ಡ್ ಟೈಮ್ ಓದ್ರಿ, ಫೋರ್ತ್ ಟೈಮ್ ಓದ್ರಿ, ಅವಾಗ ನಿಮ್ಗೆ ಏನಾಗ್ತದೆ ರೀ, ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ತದೆ, ಮತ್ತು ನಿಮಗೆ ಈಜಿನೂ ಅನ್ನಿಸ್ತದೆ, ಮತ್ತು ಇಂಟ್ರೆಸ್ಟು ಬರ್ತದೆ ರೀ. ಒಂದೇ ಟೈಮಿಗೆ ಬಿಡಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದ್ರಿ. ರೈಟ್ ದ ರೇಂಜ್ ಆಫ್ ದ ಫಂಕ್ಷನ್ y equal to secant inverse of x. ನೆಕ್ಸ್ಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cos inverse ಆಫ್ -1/2 ಅಂತ. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cot inverse ಆಫ್ -1/√3. ನೆಕ್ಸ್ಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cosec inverse ಆಫ್ -√2. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು sin inverse ಆಫ್ ಎಕ್ಸ್. ಇದು 2016 ಜುಲೈಯಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದೆ. Write the values of x for which holds tan inverse of 1/2 equal to cos inverse of x. 2017 ಜುಲೈಲಿ ಅದ ನೋಡ್ರಿ. ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ದು PDF ಬೇಕಾಗಿತ್ತು ಅಂತಂದರೆ ಅದು ಯಾರೆಲ್ಲ ಪೇ ಮಾಡ್ತೀರಿ ಅವ್ರಿಗೆ ಮಾತ್ರ ಅವೈಲೇಬಲ್ ಇದೆ ರೀ. ಏನಿದು ಇಂಪಾರ್ಟೆಂಟ್ ಕ್ವಶನ್ದು PDF. ಇದೇನು ಹೇಳ್ತಾ ಇದ್ದೀನಲ್ವ, ಇದು ನಿಮಗೆ ಆಲ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಪ್ರಿಪೇರ್ ಮಾಡಿದ್ದಾರೆ. ಓಕೆ, ಆಲ್ ಚಾಪ್ಟರ್ಸ್ ಇದೆ ಇದರಲ್ಲಿ, ಆಲ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನಿಮಗೆ 2 ಚಾಪ್ಟರ್ ಅಷ್ಟೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ 2 ಚಾಪ್ಟರ್ದು ಹೇಳ್ಕೊಡ್ತೀನಿ ಅಂತ. ಓಕೆ, 2 ಮಾರ್ಕಿಂದ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇಂಟು π/3 ಮೈನಸ್ ಸೈನ್ ಇನ್ವರ್ಸ್ ಆಫ್ -1/2 ಅಂತ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಇವೆಲ್ಲ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡಬೇಕು. ನೀವು ಯಾವ ಥರ ಕಂಡುಬೇಕನ್ನ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಬಿಡಿಸ್ಬಹುದು. ಜಸ್ಟ್ ಇದೊಂದು ಕ್ವಶನ್ ನಾವು ಬೈಹ್ಯಾಟ್ ಮಾಡಬೇಕಪ್ಪ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಸಮ್ ಟೈಮ್ಸ್ ಏನದ ಇಲ್ಲಿ ನಿಮಗೆ ನಂಬರ್ಸ್ ವೇರಿಯೇಷನ್ ಆಗುತ್ತೆ ಅಥವಾ ನಂಬರ್ಸ್ ಚೇಂಜ್ ಮಾಡಿ ಕೊಡ್ಬೋದತ್ತ. ಫೈಂಡ್ ದ ವ್ಯಾಲ್ಯೂ ಆಫ್ tan inverse ಆಫ್ √3 ಮೈನಸ್ cot inverse ಆಫ್ -√3 ಅಂತ. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ tan inverse ಆಫ್ 1 ಮೈನಸ್ cos inverse ಆಫ್ -1/2 ಪ್ಲಸ್ sin inverse ಆಫ್ 1/2 ಅಂತ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3π/5 ಅಂತ ಇದೆ ನೋಡ್ರಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ tan inverse ಆಫ್ cos x minus sin x divided by cos x plus sin x where x lies between 0 to π/2 ಅಂತ. ನೆಕ್ಸ್ಟ್ ನೋಡ್ರಿ, ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ tan inverse ಆಫ್. ನೋಡ್ರಿ, ಇಲ್ಲಿ ಇದು ಕ್ವಶನ್ ಕೊಟ್ಟಿದ್ದಾನ, ಇಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ಇದೇ ಇದೆ ನೋಡ್ರಿ. tan inverse ಆಫ್ square root of 1 minus cos x divided by 1 plus cos x where x lies between 0 to π ಅಂತ. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ cos inverse ಆಫ್ cos 13π/6 2018 ಕ್ವಶನ್ ಅದ ನೋಡ್ರಿ. ಸಾಲ್ವ್ ದ ಇಕ್ವೇಶನ್ tan inverse ಆಫ್ 1 minus x divided by 1 plus x equal to 1/2 tan inverse ಆಫ್ x ಅಂತ ಇದೆ. 19 ಕ್ವಶನ್, ಪ್ರೂವ್ ದಟ್ sin inverse ಆಫ್ 2x into 1 minus square root of 1 minus x square equal to 2 cos inverse of x where x lies between 1/√2 to 1 ಅಂತ. ಕ್ವಶನ್ ನಂಬರ್ 28, ಪ್ರೂವ್ ದಟ್ 3 sin inverse of x equal to sin inverse of 3x minus 4x cube ಅಂತ ಇದೆ ನೋಡ್ರಿ. ಕ್ವಶನ್ ನಂಬರ್ 21, ಫೈಂಡ್ ದ ವ್ಯಾಲ್ಯೂಸ್ ಆಫ್ sin inverse of sin 2π/3 ಅಂತ ಇದೆ. ಓಕೆ, ಲಾಸ್ಟ್ ಕ್ವಶನ್ ನೋಡ್ರಿ, 2 ಮಾರ್ಕಲ್ಲಿ. ಪ್ರೂವ್ ದಟ್ sin inverse of x plus cos inverse of x is equals to π/2 where x belongs to -1 to 1 ಅಂತ ಇದೆ. ಸೊ ಇವಾಗ 3 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣಂತ್ರಿ. ಎಸ್, ಶೋ ದಟ್ sin inverse of 2x minus square root of 1 minus x square is equals to 2 into sin inverse of x where x lies between -1/√2 to 1/√2 ಅಂತ ಇದೆ. ಓಕೆ, ಸೊ ಇದು ಆಲ್ರೆಡಿ ನಾನು ಏನದ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಕೊಟ್ಟಿದ್ದೀನಿ. ಅದನ್ನೇನಂದರೆ ನಿಮಗೆ ಇಲ್ಲಿ ಕೇಳಿದ್ದೆ ನೋಡ್ರಿ, 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದೆ. ರೈಟ್ tan inverse ಆಫ್ square root of 1 plus x square minus 1 divided by x ಅಂತ, where x is not equal to 0, it is in the simplest form. Question number 25, prove that cos inverse of 4/5 plus cos inverse of 12/13 equal to cos inverse of 33/65 ಅಂತ. ಇದು 2019ರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ. ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನಲ್ಲಿ ಕೊಟ್ಟಿದ್ದೇನೆ. ಅದನ್ನೇ ಮತ್ತೆ ನಿಮಗೆ ಇಲ್ಲಿ 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದೇನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಪ್ರೂವ್ ದಟ್ 3 cos inverse of x equal to cos inverse of 4x cube minus 3x where x belongs to closed interval 1/2, 1 ಅಂತ. 27th, show that tan inverse of 1/2 plus tan inverse of 2/11 plus tan inverse of 4/3 equal to π/2. ಇದು 2016ರಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಅದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶೋ ದಟ್ sin inverse of 4/5 plus sin inverse of 3/5 equal to tan inverse of 77/36. ಇದೊಂದು ಅಡಿಷನಲ್ ಕ್ವಶನ್ ಕೊಟ್ಟಿದ್ದೆ ನಾನು. ಸೊ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಇವಾಗ ಅದೇ ಬೇಸಿಸ್ ಮೇಲೆ ಮತ್ತೆ ಒಂದು ಕ್ವಶನ್ ಕೊಟ್ಟಿದ್ದೆ ನೋಡ್ರಿ, 2024 ಮಾಡಲ್ ಕ್ವಶನ್ ಪೇಪರಲ್ಲಿ. ಪ್ರೂವ್ ದಟ್ 2 into sin inverse of 3/5 equal to tan inverse of 24/7 ಅಂತ. ಹೌದಾ? ಸೊ ನಾನು ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದೇನಲ್ವ, ಇದೇ ಥರ ಇದೆ ರೀ. ನೆಕ್ಸ್ಟ್, ಸಾಲ್ವ್ 2 into tan inverse of cos x is equals to tan inverse of 2 cos x. ಇದನ್ನು ನಾವು ಸಾಲ್ವ್ ಮಾಡ್ಬೇಕಂತ್ರಿ. ಎಸ್, ಅಥವಾ ಯು ಕ್ಯಾನ್ ಪ್ರೂವ್ ಇಟ್, ನೋ ಪ್ರಾಬ್ಲಮ್. ಈಗ ನೋಡ್ರಿ, ಎರಡು ಈಕ್ವಲ್ ಐತೆ ಅಂದರೆ ಪ್ರೂವ್ ಮಾಡಿರಿ, ಇಲ್ಲಾಂದ್ರೆ ಇದನ್ನು ಸಿಂಪ್ಲಿಫೈ ಮಾಡಿರಿ, ಇದನ್ನು ಸಿಂಪ್ಲಿಫೈ ಮಾಡಿರಿ. LHS ಮತ್ತು RHS ಎಷ್ಟು ಬರ್ತದೆ ನೋಡ್ರಿ. ಓಕೆ, ಇದು 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ಅರ್ಥ ಆಯ್ತಲ್ವಾ? ಸೊ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಮತ್ತು ಎಲ್ಲರೂ ಇವತ್ತಿಂದನೇ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿರಿ. ಓಕೆ, ಯಾರು ಟೈಮನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಆದಷ್ಟು ಬೇಗ ತಾವು ಫೈನಲ್ ಡಿಸಿಷನ್ ತೊಗೊಳ್ರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಒಂದು ನೀಟೊತ್ತಿಗೆ ನೋಟ್ಬುಕ್ ಒಳಗೆ ಬರೆದು ಇಟ್ಕೊರಿ ಎಲ್ಲನೂ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಏನು ಅನ್ನಿಸ್ತು, ಈ ಒಂದು ವಿಡಿಯೋ ಬಗ್ಗೆ ತಾವೇನದ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಈಗಾಗಲೇ ಹೇಳಿದ್ದೀನಿ, ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈಗಾಗಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೂ ಸಹ ಜಾಯಿನ್ ಆಗಿರಿ. ಸರ್ ಟೆಲಿಗ್ರಾಮ್ ಯೂಸ್ ಮಾಡೋಂಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿರಿ. ಯಾರಿಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ದು PDF ಬೇಕಲ್ವಾ, ಸೊ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರಿಗೆ ಏನದ ನಾನು PDF ಶೇರ್ ಮಾಡ್ತೀನಿ. ಬಟ್ ಇಟ್ ಈಸ್ ಓನ್ಲಿ ಫಾರ್ ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ. ಸರ್ ನಮ್ಮ ಕಡೆ ದುಡ್ಡು ಇಲ್ಲರಿ, ನಾವು ಹೆಂಗೆ ಮಾಡಬೇಕು ಅಂದರೆ, ಆಲ್ರೆಡಿ ನಾವು ಎಷ್ಟೋ ತನಕ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನಿಲ್ಲ, ಅವ್ರೇನು ಮಾಡಬೇಕು, ನೀಟೊತ್ಕೊಂದು ಕಡೆ ಬರೀಬೇಕು ಅಷ್ಟೇ. ಸೊ ಯಾರಿಗೆಲ್ಲ ಬರೆಯೋಕ್ಕಾಗಂಗಿಲ್ಲ ಸರ್, ನಂಗೆ PDF ಬೇಕು, ನಾನು ಪ್ರಿಂಟ್ ತೊಗೋತೀನಿ ಅನ್ನೋರು ಏನಾದರೂ ಇದ್ದರೆ, ಅವ್ರೇನಾದ್ರು ನನಗೆ ಪೇ ಮಾಡಿದ್ರಿ ಅಂದರೆ ನಾನು ನಿಮಗೆ PDF ಕಳಿಸ್ತೀನಿ ಅಂತ
ಇದರಲ್ಲಿ ನಿಮಗೆ ಆಲ್ 13 ಚಾಪ್ಟರ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ರೀ. 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ದು PDF ಇದೆ ರೀ. ಓಕೆ, ಮತ್ತು ಕೆಲವು ಜನಕ್ಕೆ ಡೌಟ್ ಇದೆ ಸರ್ ಸಾಲ್ಯೂಷನ್ ಹೆಂಗೆ ಮಾಡಬೇಕು ಅಂತ. ನಿಮಗೆ ಸಾಲ್ಯೂಷನ್ಸ್ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಓಕೆ, ನಿಮ್ಗೆ ಎಲ್ಲನೂ ಸಿಗ್ತದೆ ರೀ, ಪ್ರತಿಯೊಂದು ಚಾಪ್ಟರ್ದು ಸಾಲ್ಯೂಷನ್ಸ್ ಸಿಗ್ತಾ ಇದೆ. ಹಾಗಾಗಿ ತಾವೇನದ ನಂದು ಪ್ಲೇಲಿಸ್ಟಲ್ಲಿ ಹೋಗಿ ನಿಮ್ಗೆ ಯಾವ್ದು ಕ್ವಶನ್ ಬೇಕೋ ಆ ಕ್ವಶನ್ದು ಅಥವಾ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ದು ಸಾಲ್ಯೂಷನ್ಸ್ಗಳು ಸಿಗ್ತಾವೆ ರೀ, ನೋಡ್ಕೋಬೋದು. ನೋಡಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಬಹುದು. ಓಕೆನಾ, ರೈಟ್. ಈ ಒಂದು ವಿಡಿಯೋನ ಅಷ್ಟು ತನಕ ನೋಡೋದಕ್ಕೆ ನಮಗೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೊ ಮಚ್.